ಹಲೋ ಪ್ರಿಯ ವೀಕ್ಷಕರೇ, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ದೀಪಗಳು, ಶುಭ ದೀಪದ ಲಕ್ಷಣಗಳು ಹೇಗಿರುತ್ತೆ ಅನ್ನುವಂಥ ಒಂದು ವಿಷಯದ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ. ಮೊದಲನೆಯದಾಗಿ ದೀಪದ ಪಾತ್ರೆ. ದೀಪದ ಪಾತ್ರೆ ಶುಭ್ರವಾಗಿರಬೇಕು, ಅಂದರೆ ತುಂಬ ಕ್ಲೀನಾಗಿರಬೇಕು. ದೀಪವನ್ನು ಹಚ್ಚುವವರ ಮನಸ್ಸು ಕೂಡ ಆವಾಗ ಪರಿಶುದ್ಧವಾಗಿರುತ್ತೆ. ನಂತರ ದೀಪವನ್ನು ಹಚ್ಚಿದ ಜಾಗದಲ್ಲಿ ಗಾಳಿ ತುಂಬ ಜಾಸ್ತಿ ಇರಬೇಕು. ಇನ್ನು ಗಾಳಿ ಜಾಸ್ತಿ ಬೀಸ್ತಾ ಇದ್ದರೆ ಅಂಥ ಮನೆಯಲ್ಲಿ ಶಾಂತಿಯಾದ ವಾತಾವರಣವಿರುತ್ತೆ. ಮತ್ತು ಅಂಥ ಸಮಯದಲ್ಲಿ ಅವರು ನೆನೆದಂಥ ಯಾವುದೇ ಕಾರ್ಯಗಳು ಸುಸೂತ್ರವಾಗಿ ಬೇಗ ನೆರವೇರುತ್ತೆ. ಇನ್ನು ದೀಪವನ್ನು ಹಚ್ಚಿದ ನಂತರ ಜೋರಾಗಿ ಹಾಗೂ ತುಂಬ ರಭಸದಿಂದ ಗಾಳಿ ಏನಾದರೂ ಬೀಸ್ತಾ ಇದ್ದರೆ ಅಂತಹ ಮನೆಯಲ್ಲಿರುವವರಿಗೆ ಮತ್ತು ಮಿತ್ರರೆಲ್ಲರೂ ಬಂಧುಗಳು ಸಹ ಶತ್ರುಗಳಾಗ್ತಾರೆ. ಇನ್ನು ದೀಪದ ಕಂಬವು ಎರಡು ಒಂದೇ ಸಮನಾಗಿರಬೇಕು. ಎರಡು ದೀಪಗಳ ಕಂಬದಲ್ಲಿ ಒಂದು ಚಿಕ್ಕದು ಹಾಗೂ ಒಂದು ದೊಡ್ಡದಾಗಿದ್ದರೆ ಆ ಮನೆಯಲ್ಲಿ ಸತಿಪತಿಗಳು ಹಾಗೂ ಮಕ್ಕಳಲ್ಲಿ ಹೊಂದಾಣಿಕೆ ಎಂದೂ ಸಹ ಇರೋದಿಲ್ಲ. ಇನ್ನು ದೀಪದ ಕಂಬವು ಎಷ್ಟು ದೊಡ್ಡದಾಗಿಯೋ ಹಾಗೂ ಎತ್ತರವಾಗಿರುತ್ತೆ ಅಂತಹ ಮನೆಯಲ್ಲಿ ದೈವ ಭಕ್ತಿ ಜಾಸ್ತಿ ಮತ್ತು ಗುರುವಿನ ಅನುಗ್ರಹ ಕೂಡ ತುಂಬ ಜಾಸ್ತಿನೇ. ಇನ್ನು ದೀಪದ ಕಂಬವು ಎಷ್ಟು ಚಿಕ್ಕದಾಗಿರುತ್ತದೆ ಅಂತಹ ಮನೆಯಲ್ಲಿರುವ ಎಲ್ಲರಿಗೂ ಜಿಪುಣದ ಬುದ್ಧಿ ಹಾಗೂ ಕೋಪ, ಹಠ ಜಾಸ್ತಿಯಾಗಿ ಎಲ್ಲರ ಮೇಲೂ ಸಿಡುಕುತ್ತಾರೆ ಹಾಗೂ ಬಂಧು ಮಿತ್ರರಲ್ಲಿ ತುಂಬ ಕಲಹಗಳು ಮತ್ತು ಜಗಳಗಳು ತುಂಬಾ ಜಾಸ್ತಿ ಇರುತ್ತೆ. ಇನ್ನು ದೀಪದ ಕಂಬವು ಒಡೆದಿದ್ದರೆ ಅಥವಾ ಭಿನ್ನವಾಗಿದ್ದರೆ ಆ ಮನೆಯಲ್ಲಿ ಇರುವವರಿಗೆ ಕೆಲಸ ಕಾರ್ಯಗಳಲ್ಲಿ ತೀವ್ರ ಅನಾನುಕೂಲ, ನಿತ್ಯ ರೋಗ ಬಾಧೆ, ವೈದ್ಯರಿಂದಲೂ ಕೂಡ ವಾಸಿ ಮಾಡಲಾಗದಿರುವಂತಹ ತುಂಬ ದೀರ್ಘವಾದ ಕಾಯಿಲೆಯಿಂದ ನರಳುತ್ತಾರೆ. ಮನೆಗೋಸ್ಕರ ಅಧಿಕವಾದ ಖರ್ಚಾಗುತ್ತೆ. ಇನ್ನು ಮನೆಯಲ್ಲಿರುವವರಿಗೆ ಸುಖ, ಶಾಂತಿ ಹಾಗೂ ನೆಮ್ಮದಿಯೂ ಸಹ ಇರೋದಿಲ್ಲ. ಮತ್ತು ಆ ಮನೆಯಲ್ಲಿರುವ ಹಿರಿಯರಿಗೆ ರೋಗ ಬಾಧೆ ಮತ್ತು ಶತ್ರು ಬಾಧೆ ಹಾಗೂ ಸಾಲದ ಬಾಧೆ ತುಂಬಾ ಅಧಿಕವಾಗಿರುತ್ತೆ. ನಂತರ ದೀಪದ ಕಂಬವು ಬೆಸುಗೆ ಮಾಡಿಸಿದರೆ ಅಂತಹ ಮನೆಯಲ್ಲಿರುವವರಿಗೆ ರಕ್ತಹೀನತೆಯು ಹಾಗೂ ಚರ್ಮ ವ್ಯಾಧಿಗಳು ಅಧಿಕವಾಗಿ ಕಾಡುತ್ತೆ. ಇನ್ನು ದೀಪದ ಕಂಬವು ತುಂಬ ಕೊಳಕಾಗಿದ್ದರೆ ಹಾಗೂ ಕೊಳಕು ಬಣ್ಣದಿಂದ, ಮಾಸಿದ ಬಣ್ಣದಿಂದ ಹಾಗೂ ಕೊಳೆಯಿಂದ ಏನಾದರೂ ಕೂಡಿದರೆ ಆ ಮನೆಯಲ್ಲಿರುವವರಿಗೆ ದೈವ ಹಾಗೂ ಗುರುಗಳ ಅನುಗ್ರಹ ಇಲ್ಲದೆ ಅಧಿಕವಾದ ರೋಗ ಬಾಧೆಯಿಂದ ಮತ್ತು ದೇವ ಮಂತ್ರಗಳ ಫಲವನ್ನು ಕೊಡದೆ ಕಾಂತಿಹೀನರಾಗಿ ಗ್ರಹಗಳ ಬಾಧೆ ಜಾಸ್ತಿಯಾಗುತ್ತೆ. ಇನ್ನು ದೀಪದ ಕಂಬವು ಶುಭ್ರವಾಗಿದ್ದರೆ ದೇವರ ಅನುಗ್ರಹ ಇರುತ್ತೆ ಮತ್ತು ಗುರುವಿನ ಆಶೀರ್ವಾದ ಮತ್ತು ಮಂತ್ರಸಿದ್ಧಿಯು ಬಹಳ ಬೇಗ ಆಗುತ್ತೆ. ಆ ಮನೆಯಲ್ಲಿ ಶುಭ ಕಾರ್ಯಗಳು ಬೇಗ ಜರುಗುತ್ತವೆ. ಮನೆಯಲ್ಲಿ ಮಕ್ಕಳು ಒಳ್ಳೆಯ ವಿದ್ಯಾಭ್ಯಾಸದಿಂದ ಬಹಳ ಚೆನ್ನಾಗಿ ಓದುತ್ತಾರೆ ಮತ್ತು ಮಕ್ಕಳು ಹಠ ಮಾಡುವುದಿಲ್ಲ. ನಂತರ ಚಿಕ್ಕ ಮಕ್ಕಳಿದ್ದರೆ ಬಾಲಗ್ರಹ ದೋಷಗಳು ಎಂದೂ ಸಹ ಬರುವುದಿಲ್ಲ. ಯಾವುದೇ ತರಹದ ಮಾಂತ್ರಿಕ ಬಾಧೆಗಳಿಂದ ದೂರ ಇರಬಹುದು. ಇನ್ನು ದೀಪದ ಕಂಬದ ಪೀಠವು 4 ಮೂಲೆಯಿಂದ ಒಟ್ಟಿಗೆ ಕೂಡಿದರೆ ಆ ಮನೆಯಲ್ಲಿ ಅಣ್ಣ ತಮ್ಮಂದಿರು ಹಾಗೂ ಅಕ್ಕ ತಂಗಿಯರು ಒಗ್ಗಟ್ಟಾಗಿ ಇರುತ್ತಾರೆ. ನಂತರ ದೀಪ ಕಂಬದ ಪೀಠವು ಗುಂಡಾಗಿದ್ದರೆ ದೈವ ಬಲದಿಂದ, ಗುರುವಿನ ಅನುಗ್ರಹದಿಂದಲೂ ಹಾಗೂ ಬಂಧು ಬಳಗದಿಂದಲೂ ಇಷ್ಟ ಮಿತ್ರರಿಂದಲೂ ಪ್ರೀತಿಪಾತ್ರರಾಗುತ್ತಾರೆ. ದೀಪದ ಕಂಬದ ಪೀಠವು ಗುಂಡಾಗಿದ್ದು ಚಿಕ್ಕದಾಗಿದ್ದರೆ ಅಲ್ಪ ಬಂಧುವರ್ಗದವರು ಇರುತ್ತಾರೆ. ಇನ್ನು ದೀಪದ ಬತ್ತಿಯು ಕೊಳೆಯಿಂದ ಕೂಡಿದರೆ ಆ ಮನೆಯಲ್ಲಿರುವವರಿಗೆ ಜ್ಞಾಪಕ ಶಕ್ತಿ ಕಡಿಮೆಯಾಗುತ್ತೆ ಹಾಗೂ ಅನಾವಶ್ಯಕವಾದ ಯೋಚನೆಗಳನ್ನು ಮಾಡ್ತಾರೆ. ಹಾಗೆ ದೀಪದ ಬತ್ತಿಯು ಏನಾದರೂ ಕಪ್ಪಾಗಿದ್ದರೆ ಜೀವನದಲ್ಲಿ ತುಂಬ ಕಷ್ಟವನ್ನು ಅನುಭವಿಸಬೇಕಾಗುತ್ತೆ. ಇನ್ನು ದೀಪದ ಬತ್ತಿಯು ಹಾಲಿನಂತೆ ಬೆಳ್ಳಗಿದ್ದರೆ ಜೀವನದಲ್ಲಿ ಸಮಸ್ತ ಕಾರ್ಯಗಳು ಸುಸೂತ್ರವಾಗಿ ನಡೆಯುತ್ತೆ. ಇನ್ನು ದೀಪದ ಬತ್ತಿ ಏನಾದರೂ ತುಂಬ ಚಿಕ್ಕದಾಗಿದ್ದರೆ ಅಂಥ ಮನೆಯಲ್ಲಿ ಜಿಪುಣತನ ಜಾಸ್ತಿ ಆಗುತ್ತೆ. ಮನೆಯಲ್ಲಿ ಇರುವವರೆಲ್ಲರಿಗೂ ಸಹ ಕೋಪ ಮತ್ತು ಜಗಳಗಳು ಜಾಸ್ತಿ ಆಗುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಈ ಪುಟ್ಟ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಪುಟ್ಟ ಮಾಹಿತಿಯೊಂದಿಗೆ ಸಿಗ್ತೀನಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು.